ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿದಂತ ನಿಗೂಢ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ನಿಗೂಢ ಸ್ಫೋಟದ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಪ್ರಾಥಮಿಕವಾಗಿ ಇದು ವಿಧ್ವಂಸಕ ಕೃತ್ಯ ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಎಫ್ಎಸ್ಎಲ್ ತಂಡದ ಮಾಹಿತಿಗಾಗಿ ಎನ್ಐಎ ಟೀಮ್ ಈಗ ಕಾಯ್ತಾ ಇದೆ. ಮನೆಯ ಒಳಗೆ ಇದ್ದಂತ ವಸ್ತುವಿನಿಂದಲೇ ಸ್ಫೋಟ ಸಂಭವಿಸಿದೆ ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿರೋ ಮಾಹಿತಿ. ಸ್ಫೋಟದ ಬಗ್ಗೆ ಎಫ್ಎಸ್ಎಲ್ ಟೀಮು ಪ್ರಿಲಿಮಿನರಿ ರಿಪೋರ್ಟ್ ಅನ್ನು ಕೊಟ್ಟಿದೆ. ಅಂತಿಮ ರಿಪೋರ್ಟ್ಗಾಗಿ ಕೇಂದ್ರ ತನಿಖಾ ದಳ, ರಾಷ್ಟ್ರೀಯ ತನಿಖಾ ದಳ ಕಾಯ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಎನ್ಐಎ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಇದು ಗ್ಯಾಸ್ ಸಿಲಿಂಡರ್ ಇಂದಾಗಿ ಆಗಿರುವಂತಹ ಸ್ಫೋಟ ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿರುವಂತ ಮಾಹಿತಿ. ಎನ್ಐಎ ಏನ್ ಕೇಳಿದೆ? ಎಫ್ಎಸ್ಎಲ್ ಟೀಮ್ ಇಂದ ಯಾವ ಮಾಹಿತಿಯನ್ನು ಪಡ್ಕೊಂಡಿದೆ? ರಕ್ಷಿತ್, ಈಗಾಗಲೇ ವಿಲ್ಸನ್ ಗಾರ್ಡನ್ ನಲ್ಲಿ ಆಗಿರುವಂತಹ ಒಂದು ನಿಗೂಢ ಸ್ಫೋಟ ಏನಿದೆ, ಈ ಒಂದು ಸ್ಫೋಟ ಪ್ರಾಥಮಿಕ ಹಂತದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ನಿಂದ ಉಂಟಾಗಿದೆ ಅನ್ನೋ ಒಂದು ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇತ್ತು. ಆದರೆ ಯಾವಾಗ ಪೊಲೀಸರಾಗಿರ್ಬೋದು, ಜೊತೆಗೆ ಅಗ್ನಿಶಾಮಕ ದಳದ ತಂಡ ಆಗಿರ್ಬೋದು, ಎಲ್ಲರೂ ಕೂಡ ತೆರಳಿ ಅಲ್ಲಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಇದು ಒಂದು ಸಸ್ಪಿಷಿಯಸ್ ಬ್ಲಾಸ್ಟ್ ಅಂತ. ಯಾಕಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಅಲ್ಲಿ ಸಿಲಿಂಡರ್ಗೆ ಏನಾದರೂ ಎಫೆಕ್ಟ್ ಆಗಬೇಕಾಗಿತ್ತು, ಆದರೆ ಸಿಲಿಂಡರ್ಗೆ ಯಾವುದೇ ರೀತಿಯ ಎಫೆಕ್ಟ್ ಕೂಡ ಆಗಿಲ್ಲ. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಅಲ್ಲಿನ ನಿವಾಸಿಗಳು ಕೂಡ ಹಂಚ್ಕೊಳ್ತಾ ಇದ್ರು. ಅಂದ್ರೆ ಆ ಸಿಲಿಂಡರ್ ಖಾಲಿ ಇತ್ತು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಪೊಲೀಸರಿಗೆ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಗುತ್ತೆ. ಅದಾದ ನಂತರ ಸೋಕೋ ಟೀಮ್ ಹಾಗೆ ಎಫ್ಎಸ್ಎಲ್ ತಂಡವನ್ನ ಕೂಡ ಸ್ಥಳಕ್ಕೆ ಕರೆಸ್ಕೊಳ್ತಾರೆ. ಎಫ್ಎಸ್ಎಲ್ ತಂಡ ಅಲ್ಲಿ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತೆ. ಯಾವಾಗ ಇದೊಂದು ಸಸ್ಪಿಷಿಯಸ್ ಬ್ಲಾಸ್ಟ್ ಅಂತ ಒಂದು ಅನುಮಾನ ಬರುತ್ತೋ ಆಗ ಎನ್ಐಎ ಅಧಿಕಾರಿಗಳು ಎಫ್ಎಸ್ಎಲ್ ತಂಡವನ್ನ ಭೇಟಿ ಮಾಡಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಪ್ರಾಥಮಿಕ ಹಂತದ ಮಾಹಿತಿಯನ್ನ, ಅಂದ್ರೆ ಪ್ರಾಥಮಿಕ ಹಂತದ ಮಾಹಿತಿ ಅಂದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಸ್ಪಾಟ್ ಫೋಟೋಸ್ಗಳನ್ನ, ಅಂದ್ರೆ ಎಲ್ಲಿ ಬ್ಲಾಸ್ಟ್ ಆಗಿದೆ, ಜೊತೆಗೆ ಅದರ ಎಫೆಕ್ಟ್ ಎಲ್ಲೆಲ್ಲಿ ಆಗಿದೆ, ಜೊತೆಗೆ ಸಿಸಿಟಿವಿ ಫೋಟೇಜ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸ್ನ್ಯಾಪ್ ಮುಖಾಂತರವಾಗಿ ಎನ್ಐಎ ಅಧಿಕಾರಿಗಳಿಗೆ ಎಫ್ಎಸ್ಎಲ್ ತಂಡ ಕೂಡ ಕಳಿಸ್ಕೊಡುತ್ತೆ. ಜೊತೆಗೆ ಮಾಹಿತಿಯನ್ನ ಕೂಡ ಹಂಚ್ಕೊಳ್ತಾರೆ. ಯಾವಾಗ ಆ ಒಂದು ಪ್ರೈಮರಿ ಆ ಫೋಟೋಸ್ಗಳನ್ನ, ಸಿಸಿಟಿವಿ ಫೋಟೇಜ್ ಅನ್ನ ಚೆಕ್ ಮಾಡಿರುವಂತಹ ಎನ್ಐಎ ಅಧಿಕಾರಿಗಳು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ವಿಧ್ವಂಸಕ ಕೃತ್ಯ ಅಥವಾ ಬೇರೆ ರೀತಿಯ ಬ್ಲಾಸ್ಟ್ ಇಲ್ಲ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಈಗ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಆದರೆ ಎಫ್ಎಸ್ಎಲ್ ತಂಡದ ಫೈನಲ್ ರಿಪೋರ್ಟ್ ಕೂಡ ಬರಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಕಂಪ್ಲೀಟ್ ಪರಿಶೀಲನೆಯನ್ನ ಮಾಡಿ ಬ್ಲಾಸ್ಟ್ ಎಲ್ಲಿಂದ ಉಂಟಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿ, ಜೊತೆಗೆ ಅಲ್ಲಿ ಪ್ರೈಮರಿ ಎವಿಡೆನ್ಸ್ ಗಳೇನಿರ್ತವೆ ಅಥವಾ ಸಬ್ಸ್ಟೆನ್ಸಸ್ ಗಳೇನಿರ್ತವೆ, ಅಲ್ಲಿರುವಂತಹ ಸಬ್ಸ್ಟೆನ್ಸಸ್ ಗಳನ್ನ ಫೋಟೋ ಮುಖಾಂತರ ಕಳಿಸಲಾಗಿದೆ. ಆದ್ರೆ ಸಬ್ಸ್ಟೆನ್ಸಸ್ ಗಳಲ್ಲಿ ಯಾವೆಲ್ಲ ಸಬ್ಸ್ಟೆನ್ಸಸ್ ಗಳಿದ್ವು, ಅದು ವಿಧ್ವಂಸಕ ಕೃತ್ಯಕ್ಕೆ ಬಳಸುವಂತಹ ಸಬ್ಸ್ಟೆನ್ಸ್ ಏನಾದ್ರೂ ಪತ್ತೆ ಆಗಿದೆಯಾ, ಇವೆಲ್ಲವನ್ನೂ ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಆದ್ರೆ ಪ್ರಾಥಮಿಕ ಹಂತದ ಎನ್ಕ್ವೈರಿ ಸಂದರ್ಭದಲ್ಲಿ ಇದು ಯಾವುದೇ ರೀತಿಯ ವಿಧ್ವಂಸಕ ಕೃತ್ಯ ಅಲ್ಲ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ. ಆದ್ರೂ ಕೂಡ ಎನ್ಐಎ ಅಧಿಕಾರಿಗಳು ಕಂಪ್ಲೀಟ್ ರಿಪೋರ್ಟ್ ಬರೋವರೆಗೂ ಕೂಡ ಕಾದು ನೋಡ್ತಾರೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಆ ರೀತಿ ಮಾಹಿತಿ ಲಭ್ಯವಾಗಿದ್ರೆ ಎನ್ಐಎ ಅಧಿಕಾರಿಗಳು ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ರು. ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಎನ್ಐಎ ಅಧಿಕಾರಿಗಳು ಸದ್ಯ ಎಫ್ಎಸ್ಎಲ್ ತಂಡದ ಫೈನಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಇನ್ನೇನು ಇವತ್ತು ಸಂಜೆಯ ಒಳಗೆ ಆ ಒಂದು ಫೈನಲ್ ರಿಪೋರ್ಟ್ ಅನ್ನ ಎನ್ಐಎ ಅಧಿಕಾರಿಗಳಿಗೆ ಕಳಿಸ್ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಹೋಗ್ತವೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗಾಗಲೇ ಸಂದೇಶ್ ವಿವರಿಸ್ತಾ ಇದ್ರು ಒಂದಿಷ್ಟು ಅನುಮಾನಗಳಿದಾವೆ ಅಂತ ಆ ಬ್ಲಾಸ್ಟ್ ನ ಬಗ್ಗೆ. ಯಾಕಂತಂದ್ರೆ ಗ್ಯಾಸ್ ಸಿಲಿಂಡರ್ ಅಥವಾ ಬೇರೆನಾ ಅನ್ನುವಂಥ ಪ್ರಶ್ನೆ ಏನಾಗ್ತಿದೆ ಸದ್ಯ ಸ್ಪಾಟ್ ನಲ್ಲಿ? ಖಂಡಿತವಾಗಿಯೂ ರಕ್ಷತ್, ಅಂದ್ರೆ ಈ ಒಂದು ಬ್ಲಾಸ್ಟ್ ನ ಒಂದು ತೀವ್ರತೆಯನ್ನ ನೋಡಿದಾಗ ಖಂಡಿತವಾಗಿಯೂ ಆ ರೀತಿಯಾದಂತಹ ಅನುಮಾನ ಬರೋದು ಸಹಜ. ಯಾಕೆಂತಂದ್ರೆ ಸುಮಾರು 14 ಮನೆಗಳಿಗೆ ಒಂದು ಡ್ಯಾಮೇಜ್ ಆಗಿರುವಂತಹದ್ದು, ಏನು ಬ್ಲಾಸ್ಟ್ ಆಗಿರುವಂತಹ ಮನೆ ಇದೆ ಆ ಮನೆ ಛಿದ್ರ ಆಗಿರುವಂತಹದ್ದು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಆ ಒಂದು ಸ್ಫೋಟದ ತೀವ್ರತೆ ಇತ್ತು ಅನ್ನುವಂತಹದ್ದನ್ನ ಈಗಾಗಲೇ ಒಂದೆರಡು ಇಲಾಖೆ ಅಲ್ಲ, ಈಗಾಗಲೇ SDRF ಆಗಿರ್ಬೋದು, ISD ಆಗಿರ್ಬೋದು, ಜೊತೆಗೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಈ ರೀತಿಯಾದಂತಹ ತಂಡಗಳು ಕೂಡ ಬಂದು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹದ್ದು. ಅಂದ್ರೆ
ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಸ್ಫೋಟಕ ಅಲ್ಲಿ ಇತ್ತ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಅನುಮಾನದ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವೊಂದು ಅವಶೇಷಗಳ ಒಂದು ಸ್ಯಾಂಪಲ್ ಅನ್ನ ಪಡ್ಕೊಳ್ತಾ ಇರುವಂತಹದ್ದು. ಜೊತೆಗೆ ಸಿಲಿಂಡರ್ ಬ್ಲಾಸ್ಟ್ ಆದಾಗ ಅಲ್ಲಿ ಆಗುವಂತಹ ಒಂದು ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಏನಿರುತ್ತೆ ಅಥವಾ ಬೇರೆ ಯಾವುದಾದ್ರೂ ಸ್ಫೋಟಕ ಬ್ಲಾಸ್ಟ್ ಆಗಿದ್ರೆ ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಮತ್ತೆ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ಈಗಾಗಲೇ SDRF ಜೊತೆಗೆ SDRF ಸಹಾಯದಿಂದ ಕೆಲವೊಂದು ಅವಶೇಷಗಳನ್ನ ISD ಅವರು ಜೊತೆಗೆ ಬಾಂಬ್ ಸ್ಕ್ವಾಡ್ ನವರು ಪಡ್ಕೊಂತಾ ಇರುವಂತಹದ್ದು. ಅವಶೇಷಗಳೇನಿದಾವೆ ಇವುಗಳನ್ನ ಏಕಾಏಕಿ ಬಂದು JCB ಮುಖಾಂತರ ಕ್ಲಿಯರ್ ಮಾಡಬಹುದಿತ್ತು. ಆದ್ರೆ ಆ ರೀತಿಯಾದಂತಹ ಕಾರ್ಯಾಚರಣೆಗೆ ಇಲ್ಲಿನ ಸಿಬ್ಬಂದಿಗಳು ಅಥವಾ ಏನು ತನಿಖಾ ಸಂಸ್ಥೆಗಳಿದಾವೆ ಅವು ಮುಂದಾಗಿಲ್ಲ. ಇಲ್ಲಿ ಕೇವಲ ಒಂದೊಂದೇ ಬಿಡಿ ಭಾಗಗಳನ್ನ ಅಲ್ಲಿ ಏನು ಕೆಳಗಡೆ ಬಿದ್ದಿದಾವೆ ಅದನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದೇ ಆದಲ್ಲಿ ಆ ಸಿಲಿಂಡರ್ನ ಏನು ಅವಶೇಷಗಳು ಎಲ್ಲಿದಾವೆ ಅನ್ನುವಂತಹದನ್ನ ಹುಡುಕ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಸಿಲಿಂಡರ್ ಏನು ಮನೆಯಲ್ಲಿತ್ತು ಆ ಮನೆ ಬ್ಲಾಸ್ಟ್ ಆದ ಪರಿಣಾಮವಾಗಿ ಈಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇಡೀ ಮನೆ ಛಿದ್ರ ಆಗಿರುವಂತಹದ್ದು. ಸರ್ವೇ ಸಾಮಾನ್ಯವಾಗಿ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಕಿಚನ್ ಏರಿಯಾ ಏನಿರುತ್ತೆ ಆ ಒಂದು ಏರಿಯಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗುತ್ತೆ ಮತ್ತೆ ಇಡೀ ಮನೆ ಒಂದು ಸುಟ್ಟು ಕರಕಲಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಇಲ್ಲಿ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿದೆ ಅಂತಂದ್ರೆ ಇಡೀ ಮನೆ ಛಿದ್ರ ಆಗಿರುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ 14 ಮನೆಗಳಿಗೆ ಈ ಸ್ಫೋಟದ ತೀವ್ರತೆ ಹೋಗಿರುವಂತಹದ್ದು. ಜೊತೆಗೆ ಏನು ಇಲ್ಲಿಂದ ಒಂದು ಸುಮಾರು 20 ರಿಂದ 30 ಮೀಟರ್ ನಷ್ಟು ದೂರದಲ್ಲಿ ರಸ್ತೆ ಇದೆ. ಆ ರಸ್ತೆಯಲ್ಲಿರುವಂತಹ ಬಿಲ್ಡಿಂಗ್ಗಳು ಕೂಡ ಅಲುಗಾಡಿರುವಂತಹ ಒಂದು ಅನುಭವ ಆಗಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತಹದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಈ ಒಂದು ಸ್ಫೋಟದ ಬಗ್ಗೆ ಸಾಕಷ್ಟು ಅನುಮಾನಗಳು ಬಂದಿದೆ ಅಂತ ಹೇಳಿ ಏನು ಉನ್ನತ ಮೂಲಗಳು ತಿಳಿಸಿರುವಂತಹದ್ದು. ಹೀಗಾಗಿ ಸ್ಥಳದಲ್ಲಿ ಪ್ರತಿಯೊಂದನ್ನು ಕೂಡ ಚಂದ್ರಶೇಖರ್ ಈಗ ಬ್ಲಾಸ್ಟ್ ಆಗಿ ಏನು ಹಾನಿಯಾಗಿದೆ ಅದು ಒಂದೇ ಬಿಲ್ಡಿಂಗ್ ಅಲ್ಲಿ ಇದ್ದಂತ ಮನೆಗಳ ಅಥವಾ ಬೇರೆ ಬೇರೆ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ, ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಸಮಸ್ಯೆ ಆಗಿದೆಯಾ? ಖಂಡಿತವಾಗಿಯೂ ರಕ್ಷಾತ್, ಏನು ಇದು ಒಂದು ಕಾಲೋನಿ ಆಗಿರೋದ್ರಿಂದ ಆ ಒಂದು ಮನೆ ಏನಿದೆ ಬ್ಲಾಸ್ಟ್ ಆಗಿರುವಂತಹ ಮನೆ ಆ ಮನೆಗೆ ಅಂಟಿಕೊಂಡಂತೆ ಒಂದು ಸುತ್ತಮುತ್ತ 14 ಮನೆಗಳಿರ್ತವೆ. 14 ಮನೆಗಳಿಗೂ ಕೂಡ ಈಗ ಹಾನಿ ಆಗಿರುವಂತಹದ್ದು. ಅಂದ್ರೆ ಆ ಮನೆ ಬ್ಲಾಸ್ಟ್ ಆದಂತಹ ಪರಿಣಾಮವಾಗಿ ಅವಶೇಷಗಳು ಬೇರೆ ಬೇರೆ ಮನೆಗಳು ಅಂದ್ರೆ ಸೀಟು ಮನೆಗಳ ಮೇಲೆ ಬಿದ್ದಂತಹ ಪರಿಣಾಮವಾಗಿ ಅಲ್ಲಿ ಸೀಟುಗಳು ಮುರಿದು ಬಿದ್ದಿರುವಂತಹದ್ದು. ಹೀಗಾಗಿ ಆ ಬ್ಲಾಸ್ಟ್ ಆಗಿರುವಂತಹ ಪಕ್ಕದ ಮನೆಯ ಅಲ್ಲಿರುವಂತಹ ಬಾಲಕ ಮುಬಾರಕ್ ಮೃತ ಹೊಂದಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಕಂಪ್ಲೀಟ್ ಆಗಿ ಈ ಒಂದು ಬ್ಲಾಸ್ಟ್ ಏನಿದೆಯಲ್ಲ ಆ ಬ್ಲಾಸ್ಟ್ ಆದಂತಹ ಬಿಲ್ಡಿಂಗ್ ಅನ್ನ ಹೊರತುಪಡಿಸಿ ಸುಮಾರು 13 ಮನೆಗಳಿಗೆ ಈಗಾಗಲೇ ಹಾನಿ ಆಗಿರೋದನ್ನ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಇನ್ನು ಆ ಒಂದು ಅವಶೇಷಗಳು ಅಂದ್ರೆ ಆ ಬ್ಲಾಸ್ಟ್ ಆಗಿರುವಂತಹ ಮನೆಯ ಅವಶೇಷಗಳೇನಿದಾವೆ ಆ ಅವಶೇಷಗಳು ಅಕ್ಕಪಕ್ಕದ ಮನೆಗೂ ಕೂಡ ಬಡಿದಿರುವಂತಹ ಪರಿಣಾಮವಾಗಿ ಆ ಮನೆಗಳು ಕೂಡ ಡ್ಯಾಮೇಜ್ ಆಗಿರುವಂತಹದ್ದು. ರಕ್ಷಾತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.